ನಿರಂತರವಾಗಿ ಪ್ರಚಾರ ಮಾಡ್ತಿದ್ದಾರೆ ಸರ್ ಬಿಜೆಪಿ ಪಕ್ಷದ ಪರವಾಗಿ. ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಹೋಗ್ತಾರೆ. ಅನಾವಶ್ಯಕವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಅದಾದಮೇಲೆ ಒಂದು ನಿಮಿಷ ಕೇಳ್ರಿ. ಅನಾವಶ್ಯಕ ಪ್ರಶ್ನೆ ಯಾರು ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ಸಂದರ್ಭ ಬಂದ್ರೆ ಉತ್ತರ ಕೊಡ್ತೀವಿ. ಹೇಳಿದ್ರು ರಾಮ ರಾವಣರ ಯುದ್ಧ ಅಂತ ಇಲ್ಲಿ ಮುನಿರತ್ನ ಅವರು ಹೇಳಿದ್ರಲ್ಲ, ಮುನಿರತ್ನ ಅವರು ಎಲ್ಲ ಹೇಳಿದ್ದಾರೆ. ನಾನು ಯಾಕೆ ಮುನಿರತ್ನ ಅವ್ರ ಬಗ್ಗೆ ತಿಳಿಸ್ಬೇಕು? ಚುನಾವಣೆಗೆ ಮುನ್ನ ಈಗ ಮತ್ತೆ ಬೈ ಎಲೆಕ್ಷನ್ ಚರ್ಚೆ ಆಗ್ತಾರಂತದ್ದು. ಈಗ ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗ್ತಾ ಇದ್ದಾರೆ. ವಾಟ್ ಅಬೌಟ್ ಚನ್ನಪಣ್ಣ ಸರ್ ನೆಕ್ಸ್ಟ್? ಅವ್ರನ್ನ ಕುಮಾರಸ್ವಾಮಿ ಅವ್ರಿಗೆ ಕೇಳಬೇಕು. ಅಲ್ಲ ಸರ್, ಈಗ ಅವರಲ್ಲಿ ಹೋದ್ಮೇಲೆ ಇಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ನೀವು ಕೂಡ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ಉಳ್ಕೊಂಡವರು. ನಾನು ಇದ್ದೀನಲ್ಲ, ನಾನು ಇನ್ನೂ MLC ಇದ್ದೀನಿ, ಇರ್ತೀನಿ. ಕುಮಾರಸ್ವಾಮಿ ಅವ್ರ ತೀರ್ಮಾನ ಏನು ತೀರ್ಮಾನ ಮಾಡ್ತಾರೆ. ನಿರಂತರವಾಗಿ ಪ್ರಚಾರ ಮಾಡ್ತಿದ್ದಾರೆ ಸರ್ ಬಿಜೆಪಿ ಪಕ್ಷದ ಪರವಾಗಿ. ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಹೋಗ್ತಾರೆ. ಅನಾವಶ್ಯಕವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಅದಾದಮೇಲೆ ಒಂದು ನಿಮಿಷ ಕೇಳ್ರಿ. ಅನಾವಶ್ಯಕ ಪ್ರಶ್ನೆ ಯಾರು ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ಸಂದರ್ಭ ಬಂದ್ರೆ ಉತ್ತರ ಕೊಡ್ತೀವಿ. ಹೇಳಿದ್ರು ರಾಮ ರಾವಣರ ಯುದ್ಧ ಅಂತ ಇಲ್ಲಿ ಮುನಿರತ್ನ ಅವರು ಹೇಳಿದ್ರಲ್ಲ, ಮುನಿರತ್ನ ಅವರು ಎಲ್ಲ ಹೇಳಿದ್ದಾರೆ. ನಾನು ಯಾಕೆ ಮುನಿರತ್ನ ಅವ್ರ ಬಗ್ಗೆ ತಿಳಿಸ್ಬೇಕು? ಚುನಾವಣೆಗೆ ಮುನ್ನ ಈಗ ಮತ್ತೆ ಬೈ ಎಲೆಕ್ಷನ್ ಚರ್ಚೆ ಆಗ್ತಾರಂತದ್ದು. ಈಗ ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗ್ತಾ ಇದ್ದಾರೆ. ವಾಟ್ ಅಬೌಟ್ ಚನ್ನಪಣ್ಣ ಸರ್ ನೆಕ್ಸ್ಟ್? ಅವ್ರನ್ನ ಕುಮಾರಸ್ವಾಮಿ ಅವ್ರಿಗೆ ಕೇಳಬೇಕು. ಅಲ್ಲ ಸರ್, ಈಗ ಅವರಲ್ಲಿ ಹೋದ್ಮೇಲೆ ಇಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ನೀವು ಕೂಡ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ಉಳ್ಕೊಂಡವರು. ನಾನು ಇದ್ದೀನಲ್ಲ, ನಾನು ಇನ್ನೂ MLC ಇದ್ದೀನಿ, ಇರ್ತೀನಿ. ಕುಮಾರಸ್ವಾಮಿ ಅವ್ರ ತೀರ್ಮಾನ ಏನು ತೀರ್ಮಾನ ಮಾಡ್ತಾರೆ.